22ನೇ ಶೈಕ್ಷಣಿಕ ವರ್ಷದಲ್ಲಿ ಪರೀಕ್ಷೆಗಳಿಗೆ ಒಳಪಟ್ಟಿದ್ದಾವೆ. ಅದರಲ್ಲಿ 4ನೇ ಪಾಠ ಇದೆ, ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ರಾಜ್ಯ ಅಂತಕ್ಕಂಥದ್ದು. ಈ ಪಾಠದ ಅಭ್ಯಾಸ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಸೊ ಇದಕ್ಕಿಂತ ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗುತ್ತೆ. ಸೊ 9ನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೆ ಉತ್ತರ, ಸೊ ರಿವೈಸ್ಡ್ 22 ಅಂತದನ್ನೇ ನೋಡಿ. ಸೊ ನಾವು 9ಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ವಿಜ್ಞಾನದಲ್ಲಿನೂ ಕೂಡ ಹಾಕಿದ್ದೀವಿ, ಹಿಂದಿಯಲ್ಲಿನೂ ಕೂಡ ಕ್ವಶನ್ ಆನ್ಸರ್ಸ್ಗಳು ಹಾಕಿದ್ದೀವಿ. ವಿಶೇಷವಾಗಿ ಕಲಿಕಾ ಚೇತರಿಕೆ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ. ಸೊ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ತಾವುಗಳು ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ. ಎಸ್, ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಾವು ಪೋಸ್ಟನ್ನು ಮಾಡ್ಬೋದು. ಅಭ್ಯಾಸಗಳು: ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಬೇಕಿತ್ತು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಾದ ವರ್ಷ ಉತ್ತರ ನೋಡೋದಾದರೆ 1336. ಪ್ರಶ್ನೆ 2, ಮಧುರ ವಿಜಯ ಬರೆದ ಕವಯಿತ್ರಿ ಕೇಳಿದ್ದಾರೆ, ಗಂಗಾದೇವಿ ಅಂತಕ್ಕಂಥದ್ದು ಉತ್ತರ. ಪ್ರಶ್ನೆ 3, ಪ್ರೌಢದೇವರಾಯನ ಮಂತ್ರಿ ಡ್ಯಾಶ್ ಅಂತ ಇದೆ, ಲಕ್ಕಣ್ಣ ದಂಡೇಶ ಅಂತಕ್ಕಂಥದ್ದು ಸರಿಯಾದ ಉತ್ತರ. 4ನೇ ಪ್ರಶ್ನೆ, ಆಮುಕ್ತ ಮೌಲ್ಯದ ಕೃತಿಯನ್ನು ತೆಲುಗಿನಲ್ಲಿ ರಚಿಸಿದ ದೊರೆ ಕೇಳಿದ್ದಾರೆ, ಕೃಷ್ಣದೇವರಾಯ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಬೀದರ್ನಲ್ಲಿ ಮದರಸ ಕಟ್ಟಿದವನು ಡ್ಯಾಶ್ ಅಂತ ಇದೆ, ಸೊ ಮೊಹಮ್ಮದ್ ಗವಾನ್ ಅಂತಕ್ಕಂಥದ್ದು ಉತ್ತರ ಇತ್ತು. 6ನೇ ಹಾಗೂ ಕಡೆಯ ಪ್ರಶ್ನೆ ಇತ್ತು, ಕಿತಾಬ್ ಎ ನವರಸ್ ಗ್ರಂಥ ಬರೆದವನು ಅಂತ ಕೇಳಿದ್ದಾರೆ. ಸೊ 2ನೇ ಇಬ್ರಾಹಿಂ ಆದಿಲ್ ಶಾ ಅವರೇ ಬರೆದಿರ್ತಕ್ಕಂಥದ್ದು ಕಿತಾಬ್ ಎ ನವರಸ್ ಅಂತ. ಸೊ ಇಲ್ಲಿಯವರೆಗೆ ನಾವು ಏನು ಮಾಡಿದ್ದೀವಿ ವಿದ್ಯಾರ್ಥಿಗಳೇ? ಎಸ್, ಬಿಟ್ಟ ಸ್ಥಳ ಮಾದರಿಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಂಡಿದ್ದೇವೆ. ಇನ್ನು ಮುಂದೆ ವಿವರಣಾತ್ಮಕ ಪ್ರಶ್ನೆಗಳಿದ್ದಾವೆ, ಅವುಗಳನ್ನು ಏನು ಹೇಳಿದ್ದಾರೆ ಅಂದರೆ, ಸೊ ತಾವುಗಳು ಸಹಪಾಠಿಗಳೊಂದಿಗೆ ಚರ್ಚೆ ಮಾಡಿ ಉತ್ತರಗಳನ್ನು ಕಂಡುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಸೊ ಮೊದಲ ಪ್ರಶ್ನೆ ಇತ್ತು, ವಿಜಯನಗರ ಸಾಮ್ರಾಜ್ಯವನ್ನು ಆಳಿರ್ತಕ್ಕಂಥ 4 ರಾಜಮನೆತನಗಳನ್ನು ಹೆಸರಿಸಬೇಕಿತ್ತು. ಮೊದಲನೇದು ಸಂಗಮವಂಶ, 2ನೇದು ಸಾಳುವ, 3ನೇದು ತುಳುವ, 4ನೇದು ಅರವಿಡು. ಇವೇನಪ್ಪ ಅಂದರೆ ವಿಜಯನಗರ ಸಾಮ್ರಾಜ್ಯ ಆಳಿರ್ತಕ್ಕಂಥ 4 ರಾಜಮನೆತನಗಳು. ಪ್ರಶ್ನೆ 2, 2ನೇ ದೇವರಾಯನ ಸಾಧನೆಗಳನ್ನು ಕೇಳಿದ್ದಾರೆ. ನೋಡಿ, 2ನೇ ದೇವರಾಯ ಮುಖ್ಯವಾಗಿ ಸಂಗಮ ಮನೆತನದ ಶ್ರೇಷ್ಠ ದೊರೆ ಅಂತ ಹೇಳ್ತಾರೆ. ಈತನಿಗೆ ಗಜಬೆಂಟೆಕಾರ ಅಂತಕ್ಕಂಥ ಬಿರುದನ್ನು ಹೊಂದಿದ್ದ 2ನೇ ದೇವರಾಯ. ಸೊ ಮೊಟ್ಟ ಮೊದಲಿಗೆ ಈತ ಕೊಂಡವೀಡು ಅಂತಕ್ಕಂಥ ಪ್ರದೇಶವನ್ನು ಗೆದ್ದುಕೊಳ್ತಾನೆ. ತನ್ನ ಸಾಮ್ರಾಜ್ಯದ ಗಡಿಯನ್ನು, ಈಶಾನ್ಯ ಗಡಿಯನ್ನು ಕೃಷ್ಣಾ ನದಿವರೆಗೆ ವಿಸ್ತರಿಸಿಕೊಳ್ತಾನೆ. ಮುಂದೆ ಕೇರಳ ಪ್ರದೇಶ ಗೆದ್ದುಕೊಳ್ತಾನೆ. ಕೇರಳ ಮತ್ತು ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಯನ್ನು ಸ್ವೀಕಾರವನ್ನು ಮಾಡ್ತಾನೆ. ಸೊ ಮುಂದೆ ದಕ್ಷಿಣಾಪಥ ಚಕ್ರವರ್ತಿ ಅಂತಕ್ಕಂಥ ಬಿರುದನ್ನು ಸಹಿತ ಈತ ಏನು ಮಾಡ್ತಾನಪ್ಪ ಅಂದ್ರೆ ಪಡ್ಕೊಳ್ತಾನೆ. ಮುಂದೆ ಮುದಗಲ್ ಮತ್ತು ಬಂಕಾಪುರ ಪ್ರದೇಶಗಳನ್ನು ಸಹಿತ ಸ್ವಾಧೀನಪಡಿಸಿಕೊಳ್ತಾನೆ. ಯಾರು? 2ನೇ ದೇವರಾಯ ಅಂತಕ್ಕಂಥದ್ದು. ಇವು ಎಲ್ಲ 2ನೇ ದೇವರಾಯನ ಸಾಧನೆಗಳು ಆಗಿದ್ದವು. ಮುಂದಿನ ಪ್ರಶ್ನೆ 2, ಕೃಷ್ಣದೇವರಾಯನು ಅಧಿಕಾರಕ್ಕೆ ಬಂದಾಗ ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿ. ಸೊ ಇದು ಎಷ್ಟನೇದು? ಮೇ ಬಿ 3ನೇ ಕ್ವಶನ್ ಇದೆ ಅದು. ಎಸ್, ಕೃಷ್ಣದೇವರಾಯ ಅಧಿಕಾರಕ್ಕೆ ಬಂದಾಗ ಎದುರಿಸಿರ್ತಕ್ಕಂಥ ಆರಂಭಿಕ ಸಮಸ್ಯೆಗಳನ್ನು ನಿಮ್ಗೆ ಏನು ಮಾಡಿದ್ದಾರೆ ವಿದ್ಯಾರ್ಥಿಗಳೇ ಕೇಳಿದ್ದಾರೆ. ಸೊ ಮೊಟ್ಟ ಮೊದಲಿಗೆ ಕೃಷ್ಣದೇವರಾಯ ಆಡಳಿತಕ್ಕೆ ಬಂದಾಗ ಐರೋಪ್ಯರ ನೆಲೆಗಳನ್ನು ಸ್ಥಾಪಿಸಲು ಆರಂಭಿಸಿದರು. ಬೆಳೆ ಅಲ್ಲ, ಇದು ನೆಲೆಗಳನ್ನು. ಓಕೆ, ಸೊ ಅವರೇ ಇಲ್ಲಿ ಬಂದು ಏನು ಮಾಡಕತ್ರಪ್ಪ ಅಂದ್ರೆ ಇರ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಐರೋಪ್ಯರು. 2ನೇದೇನು ಹೇಳ್ತಾರೆ, 5 ಶಾಹಿ ರಾಜ್ಯಗಳು ಸೇರಿ ಕದನ ಮಾಡಲು ಆರಂಭವನ್ನ ಮಾಡ್ತಾರೆ ಕೃಷ್ಣದೇವರಾಯನ ಮೇಲೆ. 3ನೇದು, ಇಲ್ಲಿ ಉಮ್ಮತ್ತೂರು ಮತ್ತು ಒರಿಸ್ಸಾದಲ್ಲಿರ್ತಕ್ಕಂಥ ರಾಜರು ಸಹಿತ ಏನು ಮಾಡ್ತಾರಪ್ಪ ಅಂದ್ರೆ ಕೃಷ್ಣದೇವರಾಯನ ಮೇಲೆ ಹಗೆತನವನ್ನ, ದ್ವೇಷವನ್ನ ಸಾಧಿಸ್ತಾರೆ. ಈ 3 ಅಂಶಗಳು ಏನಪ್ಪ ಅಂದ್ರೆ ಕೃಷ್ಣದೇವರಾಯ ಆಡಳಿತಕ್ಕೆ ಬಂದಾಗ ಈ ಸಮಸ್ಯೆಗಳನ್ನು ಆತ ಏನು ಮಾಡ್ಬೇಕಪ್ಪ ಅಂದ್ರೆ ಎದುರಿಸಬೇಕಾಯ್ತು. ಪ್ರಶ್ನೆ 4, ಅರ್ಥವ್ಯವಸ್ಥೆ ಮತ್ತು ಸಮಾಜಕ್ಕೆ ವಿಜಯನಗರದ ಕೊಡುಗೆಗಳು ಏನು ಅಂತ ಕೇಳಿದ್ದಾರೆ. ಮೊದಲಿಗೆ ಅರ್ಥವ್ಯವಸ್ಥೆಯನ್ನ ನೋಡೋಣ. ಇಲ್ಲಿ ಭೂಕಂದಾಯ ರಾಜ್ಯದ ಮುಖ್ಯ ಕಂದಾಯ ಆಗಿತ್ತು ಅನ್ನೋದು 1ನೇದು ಹೇಳಿದ್ದಾರೆ. 2ನೇದು, ಉತ್ಪಾದನೆಯ 4ನೇ 1 ಭಾಗ ತೆರಿಗೆಯನ್ನು ಏನು ಮಾಡಬೇಕಾಗಿತ್ತು, ಅವರು ಕೊಡಬೇಕಿತ್ತು ರಾಜನಿಗೆ. 3ನೇದು, ಕೃಷಿ ಇದು ಅರ್ಥವ್ಯವಸ್ಥೆಯ ಮುಖ್ಯವಾಗಿರ್ತಕ್ಕಂಥ ಬೆನ್ನೆಲುಬೆ ಆಗಿತ್ತು. ವಿಜಯನಗರದ ಎಲ್ಲ ಅರಸರು ನೀರಾವರಿಗೆ ಒತ್ತು ಕೊಟ್ಟಿದ್ದಾರೆ. ಬಾವಿ, ಕಾಲುವೆ ಇವುಗಳಿಗೆ ಏನು ಮಾಡಿದಾರಪ್ಪ ಅಂದ್ರೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ವಿಜಯನಗರ ಕಾಲದಲ್ಲಿ 5 ಬಗೆಯ ಭೂ ಹಿಡುವಳಿ ಪದ್ಧತಿಗಳು ಏನಾಗಿದ್ದು ಜಾರಿಯಲ್ಲಿ ಇದ್ದವು ಅನ್ನೋದನ್ನ ಸಹಿತ ಇಂಪಾರ್ಟೆಂಟ್ ಇತ್ತು. ಇಷ್ಟು ಈ ವಿಜಯನಗರ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಅರ್ಥವ್ಯವಸ್ಥೆ ಆಗಿತ್ತು. ಇನ್ನು ಮುಂದೆ ಸಾಮಾಜಿಕ ವ್ಯವಸ್ಥೆಯನ್ನು ನೋಡೋಣ. ಇಲ್ಲಿ ಈ ಸಮಾಜದಲ್ಲಿ ಅವರವರ ವೃತ್ತಿಗಳ ಆಧಾರಿತ ಮೇಲೆ ಜಾತಿ ವ್ಯವಸ್ಥೆ ಏನಾಯ್ತಪ್ಪ ಅಂದ್ರೆ ಜಾರಿಯಲ್ಲಿ ಇತ್ತು. ಸಮಾಜದಲ್ಲಿ ಬಾಲ್ಯ ವಿವಾಹ ಇತ್ತು, ಸತಿ ಸಹಗಮನ ಪದ್ಧತಿ ಇತ್ತು,
ದೇವದಾಸಿ ಪದ್ಧತಿಗಳು ಸಹಿತ ಜಾರಿಯಲ್ಲಿ ಇದ್ದವು. ಅಷ್ಟಾದರೂ ಕೂಡ ಏಕಪತ್ನಿತ್ವ ಪದ್ಧತಿಯನ್ನ ರೂಢಿಯಲ್ಲಿ ಮಾಡಿದ್ರು. ಸ್ತ್ರೀಯರಿಗೆ ಸಮಾಜದಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಗೌರವ ಮನ್ನಣೆಯನ್ನ ಕೊಡ್ತಿದ್ರು. ಆಮೇಲೆ ವಿಜಯನಗರ ಕಾಲದಲ್ಲಿ ಸಂಗೀತ ಮತ್ತು ರಾಜ್ಯ ನೃತ್ಯಕ್ಕೆ ಕೂಡ ಜನರು ಏನ್ ಮಾಡಿದ್ರು, ಬಹಳಷ್ಟು ಮನ್ನಣೆಯನ್ನ ಕೊಟ್ಟರು. ಈ ಕಾಲದಲ್ಲಿ ವಿಜಯನಗರ ಕಾಲದಲ್ಲಿ ದಸರಾ ಮತ್ತು ದೀಪಾವಳಿ ಹಬ್ಬಗಳನ್ನ ಬಹಳಷ್ಟು ವೈಭವಯುತವಾಗಿ ಆಚರಣೆಯನ್ನ ಮಾಡ್ತಾರೆ. ಇದು ಸಾಮಾಜಿಕ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅಂಶಗಳು ಆಗಿದ್ದವು. ಮುಂದಿನ ಪ್ರಶ್ನೆ ಹೋಗೋಣ. ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಕುರಿತು ಬರೆಯಿರಿ. ಸೊ ವಿಜಯನಗರ ಸಾಮ್ರಾಜ್ಯದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಯಾವ ತರನಾಗಿ ಬೆಳೆದು ಬಂದಿತು? ಮೊದಲನೇದು ಹೇಳ್ತಾರೆ, ಈ ವಿಜಯನಗರ ಕಾಲದಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ದೇವಾಲಯಗಳು, ಅರಮನೆಗಳು, ಕೋಟೆಗಳು, ಗೋಪುರಗಳು ನಿರ್ಮಾಣ ಆಗ್ತವೆ. ಮುಂದೆ ಈ ಚಾಲುಕ್ಯರು, ಚೋಳರು ಮತ್ತು ಹೊಯ್ಸಳರು ಏನು ಕಲೆ ಮತ್ತು ವಾಸ್ತುಶಿಲ್ಪ ಇತ್ತಲ್ಲ, ಆ ಶೈಲಿಯನ್ನ ವಿಜಯನಗರದ ಸಾಮ್ರಾಜ್ಯದ ಅರಸರು ಮುಂದುವರಿಸಿಕೊಂಡು ಹೋಗ್ತಾರೆ. ಹಲವಾರು ಕಂಬಗಳ ಸಾಲುಗಳಿಂದ ಕೂಡಿರ್ತಕ್ಕಂಥ ವಿಶಾಲವಾದ ಸಭಾಮಂಟಪ ಇರ್ತದ, ಎತ್ತರದ ಗೋಪುರಗಳು, ಕಮಾನುಗಳು ಇವರ ಮುಖ್ಯ ಲಕ್ಷಣಗಳು ಆಗಿದ್ದವು. ನಾಲ್ಕನೇದು ಹೇಳ್ತಾರೋ, ಇದು ಇಂಪಾರ್ಟೆಂಟ್ ಇದೆ, ಅವರು ಅಲಂಕಾರಕ್ಕಿಂತ ಭವ್ಯತೆ ಮತ್ತು ಗಾಂಭೀರ್ಯತೆಗೆ ಹೆಚ್ಚಿನ ಒಲವನ್ನು ತೋರಿಸಿದ್ರು. ಇವರ ಕಾಲದ ಮುಖ್ಯ ದೇವಾಲಯಗಳು ನಮಗೆ ಹಂಪೆ, ತಿರುಪತಿ, ಕಂಚಿ ಮುಂತಾದ ಸ್ಥಳಗಳಲ್ಲಿ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಇವರ ಒಂದು ದೇವಾಲಯಗಳನ್ನ ವಿಜಯನಗರ ಕಾಲ ಸಾಮ್ರಾಜ್ಯದಲ್ಲಿ ಕಾಣಬಹುದು. ಇಲ್ಲಿ ಮುಂದೆ ಏನ್ ಹೇಳ್ತಾರಪ್ಪ ಅಂದ್ರೆ, ಶೃಂಗೇರಿಯಲ್ಲಿ ಅಂತಕ್ಕಂಥದ್ದು ಒಂದು ವಿದ್ಯಾಶಂಕರ ದೇವಾಲಯ ಇದೆ. ಇದು ಇವರ ಕಾಲದಲ್ಲಿರ್ತಕ್ಕಂಥ ಒಂದು ಮುಖ್ಯವಾದ ದೇವಾಲಯನೇ ಆಗಿತ್ತು. ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಹಂಪಿಯಲ್ಲಿರ್ತಕ್ಕಂಥ ವಿರೂಪಾಕ್ಷ ದೇವಾಲಯ ಕೂಡ ಏನಾಗಿತ್ತಪ್ಪ ಅಂದ್ರೆ ತುಂಬಾನೇ ಹಳೆಯದಾಗಿರ್ತಕ್ಕಂಥ ದೇವಾಲಯ ಇತ್ತು ವಿಜಯನಗರ ಕಾಲದಲ್ಲಿ. ಮುಂದೆ ಹಂಪೆಯಲ್ಲಿ ವಿಜಯ ವಿಠಲ ದೇವಾಲಯ ಇತ್ತು. ಇದರ ಇಷ್ಟೊಂದು ಶೃಂಗಾರಮಯ ಕೆಲಸಕ್ಕೆ ಪ್ರಸಿದ್ಧ ಆಗೋದಲ್ಲ, ಅಲ್ಲಿ ಬಹಳಷ್ಟು ಕಲೆ ಮತ್ತು ವಾಸ್ತುಶಿಲ್ಪದ ತುಣುಕುಗಳನ್ನು ನಾವೇನ್ ಮಾಡ್ಬೋದಪ್ಪ ಅಂದ್ರೆ ನೋಡಿ ಕಣ್ತುಂಬಿಕೊಳ್ಳಬಹುದು. ಇಷ್ಟೆಲ್ಲ ಕಲೆ ಮತ್ತು ವಾಸ್ತುಶಿಲ್ಪದ ಅಂಶಗಳಾಗಿದ್ದವು ವಿಜಯನಗರ ಕಾಲದಲ್ಲಿ. ಮುಂದಿನ ಪ್ರಶ್ನೆ, ಮೊಹಮ್ಮದ್ ಗವಾನ್ ಬಹುಮನಿ ರಾಜ್ಯದಲ್ಲಿ ಉತ್ತಮ ಪ್ರಧಾನಮಂತ್ರಿ ಹೇಗೆ ಅಂತ ಕೇಳಿದ್ದಾರೆ. ಸೊ ಮೊದಲಿಗೆ ಹೇಳ್ಬೋದು, ಮೊಹಮ್ಮದ್ ಗವಾನ್ ಈತ ಗುಲ್ಬರ್ಗಾ ಅಂತ ಈಗ ಕರಿತೀವಿ, ಮುಂಚೆ ಗುಲ್ಬರ್ಗ ಕರೀತಿದ್ರು, ಇವಾಗ ಕಲಬುರ್ಗಿ ಅಂತಾರೆ. ಈತನ ರಾಜಧಾನಿ ಆಗಿತ್ತು. ಸೊ ಈತ ನಿಷ್ಠೆ ಮತ್ತು ನಿಸ್ವಾರ್ಥತೆಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಪ್ರಸಿದ್ಧಿಯಾಗಿ ಆಡಳಿತವನ್ನ ಮಾಡ್ತಾನೆ. ಅರಬ್ಬಿ ಮತ್ತು ಪಾರ್ಸಿ ಭಾಷೆಗಳಲ್ಲಿ ಸಹಿತ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಪಾಂಡಿತ್ಯವನ್ನ, ಜ್ಞಾನವನ್ನ ಗಳಿಸ್ಕೊಳ್ತಾನೆ. ಕೊಂಕಣ, ಗೋವಾ ಮತ್ತು ಬೆಳಗಾವಿಯನ್ನ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ವಶಪಡಿಸಿಕೊಳ್ತಾನೆ. ಇದು ನಾಲ್ಕನೇದಿತ್ತು. ಒರಿಸ್ಸಾದಲ್ಲಿ ಕೊಂಡವೀಡು ಪ್ರದೇಶವನ್ನ ವಶಪಡಿಸಿಕೊಳ್ತಾನೆ. ಕಂಚಿ ಮೇಲೆ ದಾಳಿ ಮಾಡಿ ಅಲ್ಲಿನೂ ಕೂಡ ಅಪಾರವಾಗಿರ್ತಕ್ಕಂಥ ಸಂಪತ್ತನ್ನ ಲೂಟಿಯನ್ನ ಮಾಡ್ತಾನೆ. ಸೊ ರಾಜದ್ರೋಹದ ಆಧಾರದ ಮೇಲೆ ಮೊಹಮ್ಮದ್ ಗವಾನನ್ನ ಶಿರಚ್ಛೇದನವನ್ನ ಮಾಡ್ತಾರೆ. ಸೊ ಇದು ಏನಿತ್ತಪ್ಪ ಅಂದ್ರೆ ಮೊಹಮ್ಮದ್ ಗವಾನ ಉತ್ತಮವಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಅಂತ ಹೇಳ್ಬೋದು. ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಬರೀಬಹುದು, ಬೀದರ್ನಲ್ಲಿ ಈತ ಮದರಸಾವನ್ನ ನಿರ್ಮಾಣವನ್ನ ಮಾಡಿದ್ದ. ಮುಂದೆ 7 ಬಹಮನಿ ಸುಲ್ತಾನರ ಆಡಳಿತ ಕಂದಾಯ ವ್ಯವಸ್ಥೆಯನ್ನು ತಿಳಿಸಿ. ಆಡಳಿತ ವ್ಯವಸ್ಥೆ ನೋಡೋದಾದ್ರೆ, ಆಡಳಿತದಲ್ಲಿ ಕೇಂದ್ರ, ಪ್ರಾಂತೀಯ ಮತ್ತು ಗ್ರಾಮ ಅಂತಕ್ಕಂಥ ಆಡಳಿತದ 3 ಭಾಗಗಳಿದ್ದವು. ಕಂದಾಯ, ನ್ಯಾಯ ಮತ್ತು ಸೈನ್ಯ ಆಡಳಿತಗಳು ಜಾರಿಯಲ್ಲಿದ್ದವು. ಸುಲ್ತಾನ ಆಡಳಿತದ ಮುಖ್ಯಸ್ಥನಾಗಿದ್ದ. ಈ ಸುಲ್ತಾನನ ಮಂತ್ರಿಮಂಡಲಕ್ಕೆ ಮಜ್ಲಿಸ್ ಇ ಇಲ್ವಿತ್ ಅಂತ ಕರೀತಿದ್ರು. ಈ ರಾಜ್ಯದ ತರಫ್ಗಳನ್ನ 8 ಘಟಕಗಳನ್ನಾಗಿ ವಿಂಗಡಣೆ ಮಾಡಿದ್ರು. ಈ ಪ್ರಾಂತಗಳನ್ನ ಮತ್ತೆ 15 ಸರ್ಕಾರಗಳಾಗಿ ವಿಂಗಡಣೆಯನ್ನ ಮಾಡಿದ್ರು. ಗ್ರಾಮಾಡಳಿತ ಘಟಕಗಳು ಸ್ವಾಯತ್ತ ಸಂಸ್ಥೆಗಳು ಆಗಿದ್ದವು. ಇನ್ನು ಕಂದಾಯ ವ್ಯವಸ್ಥೆ ನೋಡೋದಾದ್ರೆ, ಅಮೀರ್ ಎ ಜುಮ್ಲಾ ಕಂದಾಯದ ಮುಖ್ಯಸ್ಥನಾಗಿದ್ದ. ಭೂ ಕಂದಾಯ ರಾಜ್ಯದ ಮುಖ್ಯ ಆಗಿದ್ದ. ಅವರ ಉತ್ಪಾದನೆಯ 1/3 ಮತ್ತು 1/2 ಭಾಗ ಭೂ ಕಂದಾಯ ಕೊಡಬೇಕಿತ್ತು. ಮನೆ, ಗಣಿ ಸೇರಿದಂತೆ 50 ಬಗೆಯ ತೆರಿಗೆಗಳು ಇದ್ದವು. ಈ ತೆರಿಗೆ ಹಣದಿಂದ ಅವರು ಯುದ್ಧ, ಅರಮನೆ ಮತ್ತು ಕೋಟೆಗೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಉಪಯೋಗವನ್ನ ಪಡಿಸ್ತಿದ್ರು. ಬಹುಮನಿ ಸುಲ್ತಾನರ ಕಾಲದ ಶಿಕ್ಷಣ ಮತ್ತು ಕಲೆ ವಾಸ್ತುಶಿಲ್ಪಕ್ಕೆ ನೋಡೋದಾದ್ರೆ, ಇಸ್ಲಾಂ ಸಂಸ್ಕೃತಿ ಬಳಸೋದು ಮುಖ್ಯ ಉದ್ದೇಶವಾಗಿತ್ತು. ಮಕ್ತಬ್ ಅಂತಕ್ಕಂಥ ಶಾಲೆಗಳಿದ್ದವು. ಆ ಮಕ್ತಬ್ಗಳಲ್ಲಿ ಅಕ್ಷರ, ಮತ, ಕಾನೂನು, ಕಾವ್ಯ, ಅಲಂಕಾರ ಹೇಳಿಕೊಡ್ತಿದ್ರು. ಸೊ ಮೊಹಮ್ಮದ್ ಗವಾನ್ ಬೀದರ್ನಲ್ಲಿ ಮದ್ರಸಾ ಕಟ್ಟಿದ್ದ. ಈ ಮದ್ರಸಾ ಅಂತಕ್ಕಂಥದ್ದು ದಖನ್ ಶೈಲಿಯ ಭವ್ಯ ಕಟ್ಟಡ. ಇಂಡೋ ಸಾರ್ಸನಿಕ್ ಶೈಲಿ ಅವರು ಬೆಳೆಸಿಕೊಂಡು ಬರ್ತಾರೆ. ಜಾಮಿ ಮಸೀದಿ ಮುಖ್ಯವಾಗಿರ್ತಕ್ಕಂಥ ಸ್ಮಾರಕ ಇತ್ತು. ಇವೆಲ್ಲ ಅವರ ಏನಪ್ಪಾ ಅಂದ್ರೆ ಸ್ಮಾರಕದ ಕೊಡುಗೆಗಳು ಆಗಿದ್ದವು. ಇಷ್ಟಿತ್ತು ಈ ಒಂದು ಘಟಕದಲ್ಲಿ. ಮತ್ತೆ ಸಿಗ್ತೀನಿ ಮುಂದಿನ ಪಾಠದಲ್ಲಿ. ಅಲ್ಲಿಯವರೆಗೂ ಬಾಯ್.